ಇಲ್ಲಿನ ಮನೆ ಎಲ್ಲ ನೋಡಿ ಮಸ್ತ್ ಅನ್ಕೊಂಡಿದ್ದೆ. ದೇವರು ಬೇರೆ ಇದೆ. ಡೀಪ್ ಡೀಪ್ ನಮಸ್ಕಾರ. ಗೈಸ್ ಮಸ್ತು, ಒಳ್ಳೆ ವೈಬ್ ಬರುತ್ತೆ. ಅಲ್ಲಿ ಮಕ್ಕಳಿಗೆ ಸಡನ್ ಆಗಿ ಸೌಂಡ್ ಜಾಸ್ತಿ ಆಗುತ್ತೆ. ಗೊತ್ತಿಲ್ಲ. ಗೊತ್ತಿಲ್ವಾ? ಕಾಮನ್ ಆಗಿ ಗೊತ್ತಿರುತ್ತಲ್ಲ ಅದು. ಸೌಂಡ್ ಮಾಡ್ತೀರಾ ಹುಳ? ಹುಳ ಕ್ರಿಕೆಟ್ ಬ್ರೋ. ಕ್ರಿಕೆಟಾ? ನಾನು ಹೇಳೋರ್ಗೂ ಮತ್ತೆ ಸ್ನೇಕ್ ಅಲ್ಲೂ ಮಾಡುತ್ತೆ ಕಣ ಈ ಥರದ್ದೊಂದು. ಹಿಂದ್ಗಡೆ ಬಾಲ್ದಲ್ಲೇ ಗೆಜ್ಜೆ ಥರ ಚುಕು 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 ಗೈಸ್ ಹೇಳ್ತವ್ರೆ. ಆಮೇಲೆ ಇನ್ನೊಂದು ಈ ಕಲ್ಲುಗಳು ನೋಡಿ ಮಸ್ತ್ ಅನ್ಕೊಡಿ. ಇದು ಇಷ್ಟೇ ಬಿಸಿ ಆದ್ರೂ ಬಿಸಿ ಆಗಲ್ಲ. ಯಾಕಂದರೆ ಈ ಕೇರಳ ಸೈಡ್ ಆಲ್ಮೋಸ್ಟ್ ಕಟ್ಟೋದು ಈ ಥರ ಕಲ್ಲು ಯೂಸ್ ಮಾಡ್ಕೊಂಡೆ ಬಿಲ್ಡಿಂಗ್ಗಳನ್ನ ಕಟ್ಟೋದು. ಸೊ ಏನು ಕಟ್ತಾರೆ ಅಂತಂದರೆ ಆ ತಂಪಾಗಿರುತ್ತೆ ಕಲ್ಲು, ಏನೋ ಒಂಥರ ಸಕ್ಕತ್ತಾಗಿರುತ್ತೆ. ಹೋಗುದಾ? ದ್ರಾಕ್ಷಿ ಅಲ್ಲಿ ಬಿಡುತ್ತಾ? ಕಟ್ಟಿರೋದಲ್ಲ ಕಣ, ಬೆಳೆದಿರೋದ್ಲು. ಕಮೆಂಟ್ ಮಾಡಿ ಗೈಸ್ ಅದೇನು ಅಂತ. ಇಲ್ಲ ದ್ರಾಕ್ಷಿ ಅಂತೂ ಅಲ್ಲ. ಸೊ ಕಿತ್ಕೊಂಬರೋಣ. ದ್ರಾಕ್ಷಿ ಯಾವ್ದಾದ್ರು ಬಳ್ಳಿಲ್ ಕಿತ್ಕೊಬರು. ಇದ್ರಲ್ಲಿ ಬೆಳೀತದ ಕೆಳಗಡೆ ಬಳ್ಳಿ ತಾನೇ ಬೆಳೆಯೋದು. ಹಂಗ್ ರುದ್ರಾಕ್ಷಿ ಏನಂತ ಗೊತ್ತಿರ ಕಮೆಂಟ್ ಮಾಡಿ ಗೈಸ್. ರುದ್ರಾಕ್ಷಿ ಮುಖ 3 ಮುಖ ರುದ್ರಾಕ್ಷಿ. ಏ ಅಪ್ಪ, ನಮ್ಮ ಆಡಿಯನ್ಸ್ಗೆ ಇದನ್ನ ತೋರಿಸ್ಬಿಡ್ಬೇಕು. ಇಲ್ಲ ಬ್ರೋ, ಅಂದ್ರೆ ಅದು ಸ್ವಲ್ಪ ದ್ರಾಕ್ಷಿ ಟೈಪ್ ಅಲ್ಲಿ ಐತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಒಣಗಿಸಿದ್ರೆ ಗೈಸ್ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಅಂತಂದ ಇಲ್ಲ, ರಿಯಲ್ ಆಗಿ ಇರೋದ ಮಾತು ಕೇಳ್ಬಿಟ್ರೆ ಅಷ್ಟೇ. ಗಾಡ್ ಇಸ್ ಕನೆಕ್ಷನ್. ನಿಮಗೆಲ್ಲ ಹೇಳಿದ್ನಲ್ಲ, ಸೊ ಇವಾಗ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ. ಸೊ ಜನ ನೋಡ್ತಾರೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಸೊ ಇಲ್ಲಿ ಇಬ್ಬರು ಕೂತಾರೆ ನಮ್ಮ ಹುಡುಗರು, ಆ್ಯಂಡ್ ಇಲ್ಲಿ 4 ಜನ ಕೂತಿದ್ದೀವಿ. ಆ್ಯಂಡ್ ಅಲ್ಲಿ ಪೂಜೆ ಕಾರ್ಯ ನಡೀತಾ ಇದೆ ಗೈಸ್. ನೋಡುವ ಯಾವ ಥರ ಮಾಡ್ತಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ತೋರಿಸ್ತೀನಿ ಸಾರಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿರೋದು. ಗೈಸ್ ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಓ ಎಲ್ಲ ಆ ಕಡೆಗೆನಾ? ನೋಡ್ರಿ. ಆರೆಂಜ್ ಇಂಟರ್ ಮಾಡ್ಕೊಳ್ಳೋ ನೀನು. ಗೈಸ್ ಜೀವನ ಪಾವನ ಮಾಡ್ಕೊಳ್ಳಿ ಗೈಸ್.
ನನಗಂತೂ ಮಾತ್ರ ಒಂದು ಒಳ್ಳೆ ಫೀಲ್ ಅಂತ ಅನ್ಬೋದು. ಸಖತ್ತಾಗಿತ್ತು. ಸೊ ಈ 2000 years later. ಗೈಸ್ ನಾವಿವತ್ತು ಇದ್ದೀವಿ ಕೂರ್ಗಲ್ಲಿ. ಸೊ ಈ ಒಂದು ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ ಗೈಸ್. ಆ್ಯಕ್ಚುಲಿ ನಿಮಗೆ ಸೌಂಡ್ ಹೇಳೋದೇ ಬೇಡ, ಸೌಂಡ್ ಕೇಳಿಸ್ಬಿಟ್ಟಿರುತ್ತೆ ನೋಡಿ. ಸೊ ಇವಾಗ ಫಾಲ್ಸ್ ಇದೆ. ಸೊ ಫಾಲ್ಸ್ ಹತ್ರ ಬಂದಿದ್ದೀವಿ. ಸೊ ಮಸ್ತಾಗಿದೆ ಫಾಲ್ಸ್. ಅದು ಕೂರ್ಗು ನಮ್ಮ ಒಂದು ಕರ್ನಾಟಕದಲ್ಲಿ. ಇವತ್ತು ನಾವು ಟ್ರಿಪ್ ಹೊಡಿತಾ ಇದ್ದೀವಿ ಗೈಸ್. ಬನ್ನಿ ಸ್ವಲ್ಪ ಅಲ್ಲಿ ವ್ಯೂ ಚೆನ್ನಾಗಿರೋಂಗಿದೆ, ಅಲ್ಲಿ ಹೋಗೋಣ. ಅಲ್ಲೇ ಬರೋತ್ತವ್ರು ಎಲ್ಲ ಹೋಗಿ ಚೆಕ್ ಮಾಡ್ತವ್ರೆ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ಮಾವಿನಕಾಯಿ ಬಿಟ್ಟಿದ್ರು ಹ್ಞೂ ಗುರು, ಮಾವಿನಕಾಯಿ ಐತೆ ನೋಡಿ. ನಂಗೆ ಮಾತ್ರ ಗೈಸ್ ಈ ವೆದರ್ಗೂ ಮತ್ತು ಈ ಒಂದು ಜಾಗಕ್ಕೂ ಮಾತ್ರ ಮಸ್ತ್ ಅಂದ್ಕೊಳ್ಳಿ, ಸಕ್ಕತ್ತೈತೆ. ಒಂದ್ಸತಿ ನೋಡಿ ಗೈಸ್, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ಎಗ್ರು ಅಂತವ್ರೆ, ಅದಕ್ಕೇನೆ ಗೈಸ್ ಕೇಳಿಸ್ಲಿಲ್ಲ. ಅದಕ್ಕೆ ಇವಾಗ ಕೇಳಿಸ್ತು ಜಾರುತ್ತೆ ಅಂತ ಭಯ. ಗೈಸ್ ಇಲ್ಲೇ ನನಗೆ ಇದೊಂದೇ ಜಾಗದಲ್ಲಿ ನಾನು ಪ್ಲಾಸ್ಟಿಕ್ ಎಲ್ಲೂ ನೋಡೇ ಇಲ್ಲ. ಇನ್ನು ಎಲ್ಲ ಕಡೆನೂ ಪ್ಲಾಸ್ಟಿಕ್ ಆಲ್ಮೋಸ್ಟ್ ನೋಡ್ಬಿಟ್ಟಿದ್ದೀನಿ ಮಾತ್ರ. ನೋಡಿ ಅಲ್ಲಿ ತೋರಿಸ್ತೀನಿ ಬನ್ನಿ. ಓಹೋ ಗೈಸ್, ಇದು ಬಾಹುಬಲಿ ಸೀನಲ್ಲಿ ಒಂದು ಇದು ಬರುತ್ತೆ ಗೊತ್ತಾ, ಸೇಮ್ ಆ ಥರ ಐತೆ. ಓಹೋ ಏನು ಮಚ್ಚ ಇದು. ಇಲ್ಲೆಲ್ಲ ನೀರು ಬಂದಾಗ ಇನ್ನೂ ಮಸ್ತಾಗಿ ಕಾಣುತ್ತಲ್ಲ. ಅಲ್ಟಿಮೇಟ್ ಕಾಣಿಸುತ್ತೆ, ಅಲ್ಟಿಮೇಟ್ ನಿಜ. ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ಗಳು ನೋಡ್ಬಿಟ್ಟೆ ಗೈಸ್ ಫೈನಲ್ಲಿ. ನೋಡ್ದಾರ ಜಾಗ ಇಲ್ಲ ಬಿಡಿ ಮಾತ್ರ. ಓಹೋ ಮೈಸೂರು ಪ್ಯಾಲೇಸ್ ಗೈಸ್. ಆ್ಯಕ್ಚುಲಾಗಿ ಇಲ್ಲಿ ಇಳಿಬೇಕು ನಾವು, ಈ ಒಂದು ಜಾಗಕ್ಕೆ ಇಳಿಬೇಕು. ಯಾಕಂದರೆ ನೀರು ಇಲ್ಲಿಂದ ಅಲ್ಲಿ ಗಂಟೆ ಬೀಳಿದ್ರೆ ಸಾಕಾಗೈತೆ. ಇಲ್ಲೇ ಜಾಗ ಗೈಸ್. ನೋಡಿ ಗೈಸ್, ಇಲ್ಲಿ ಇರೋಂಥ ಫಾಲ್ಸ್ ಅದು ನಾವು ಇವಾಗ ಬಂದಿರೋಂಥ ಫಾಲ್ಸು. ಸೊ ಇವಾಗ ಅಷ್ಟೊಂದು ನೀರೇನಿಲ್ಲ, ಬಟ್ ಈ ಸೀಸನಲ್ಲಿ ನೀರು ಇರಬೇಕಾಯ್ತು, ಬಟ್ ಇಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ನೋಡಬೇಕು ಗೈಸ್. ಇವಾಗ ಬೇರೆ ಪ್ಲೇಸ್ ಕವರ್ ಮಾಡಬೇಕಲ್ಲ. ಸೊ ಹಂಗಾಗಿ ಗೋಕುಲವರು ನಾವು ಎಲ್ಲ ಸ್ನಾನ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಅವರು ಅಲ್ಲ ಆಲ್ರೆಡಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ರಲ್ಲಿ, ಬಟ್ ನಾನು ಕರೆಸ್ಕೊಂಡೆ. ಸೊ ಇವಾಗ ಮಾತ್ರ ನೀರು ಫ್ರೆಶ್ಶಾಗಿ ಕಾಣಿಸ್ತೈತೆ ಗೈಸ್. ಮಾತ್ರ ಅಲ್ಲಿ ಸಕ್ಕತ್ತಾಗೈತೆ. ಬನ್ನಿ ಇವಾಗ ಫಸ್ಟ್ ಹೋಗಿ ಸ್ನಾನ ಮಾಡಬೇಕು. ಇವಾಗ ಆ್ಯಕ್ಚುಲಾಗಿ ಸ್ನಾನ ಮಾಡಿಬಿಟ್ಟು ದಿನ ಸ್ನಾನ ಮಾಡ್ತಾನೆ ಇದ್ದೀವಿ. ಇನ್ನೇನು ಸ್ನಾನ ಗೊತ್ತಿಲ್ಲ, ಆದರೂ ಮಾಡ್ತೀವಿ. ಇನ್ನೊಂದು ಸರ್ತಿ ಮಾಡ್ಕೊಂಡು ಹೋಗ್ಬೇಕು. ಇದು ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಜಾಗ ಗೈಸ್, ಮಸ್ತಾಗೈತೆ. ಶಿಷ್ಯ ಗೊತ್ತಾಯ್ತಾ? ಗೈಸ್ ಬನ್ನಿ ಗೈಸ್, ಇವಾಗ ಸ್ನಾನ ಮಾಡ್ಕೊಂಡು ಹೋಗ್ಬಿಡಿ. A few moments later. ಇವಾಗ ನಾವು ಅಬ್ಬಿ ಫಾಲ್ಸಿಗೆ ಬರ್ತಾ ಇದ್ದೀವಿ. ಸೊ ಮತ್ತು ಹೆವಿ ಸ್ಕ್ಯಾಮ್ ಐತೆ, ನಿಮಗೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಇವಾಗ ನಮ್ಮ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಏನೋ ಒಂಥರ ಖುಷಿ ಗೈಸ್. ಇವಾಗ ಅಂದರೆ ಸ್ವಲ್ಪ ನೋಡಿ ಅಂದರೆ ಇಲ್ಲಿ ಬೇರೆ ಇವಾಗ ಎಲ್ಲ ಬೇರೆ ಕಲಾಕಾರ ಚಿಟ್ಟೆಗಳು ಗೊತ್ತಾವೆ. ಹಂಗಾಗಿ ಎಲ್ಲ ಹುಡುಗರು ರಚ್ಗೆದ್ಬಿಟ್ಟವ್ರೆ. ಏನು ಜಿಂಗನೂ ಇಲ್ಲ ನಡೆಯಲಿ. ಇವಾಗ ನೋಡಿ ಯಾರ ಬರಲಿ. ಅಯ್ಯೋ ಒಂದು ಗಾಯ್ಸ್ ಒಂದು ಪೇರ್ ನೋಡಿದೆ ನಮ್ಮ ಬೇಜಾರಾಗುತ್ತೆ ಅನ್ಕೊಳ್ಳಿ ನೋಡಿ. ಮಚ್ಚಾ ಬಂದಿದೆ ಅಬ್ಬಿ ಫಾಲ್ಸ್ಗೆ ಯಾವಾಗಾರ? ಫಸ್ಟ್ ಟೈಮಾ? ನಾನು ಫಸ್ಟ್ ಟೈಮ್ ಅಂತ ನೀವೇ ಕೇಳ್ತಾರೋದು ಇದೆ ಕಣೋ. ನಾನು ಫಸ್ಟ್ ಟೈಮ್ ಬರ್ತಾರೋದು, ಅದಕ್ಕೆ ಫಸ್ಟ್ ಟೈಮ್ ಕೇಳ್ತೀನಿ. ಎಲ್ಲರೂ ಫಸ್ಟ್ ಟೈಮೇ, ಬಟ್ ಅಲ್ಲಿ ಬರತ್ ಮಾತ್ರ ಸೆಕೆಂಡೋ ಥರ್ಡೋ ಇರಬೇಕು. ಹಾಂ ಮಸ್ತಾಗಿ. ಮಚ್ಚಾ ನಿಮ್ಗೆಲ್ಲ ಒಂದು ಟಾಸ್ಕ್ ಕೊಡ್ತೀನಿ, ಯಾರು ಮಾಡ್ತೀರಾ? ಅವ್ರಿಗೆ ಒಂದು ಚಾಕ್ಲೇಟ್ ಕೊಡಿಸ್ತೀನಿ. ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ, ಆ ಚಾಕ್ಲೇಟ್ ಕೊಡೋರು ಮಾಡ್ತಾರಲ್ಲ. ಏಯ್ ಮಚ್ಚ ಟಾಸ್ಕ್ ಕೊಡ್ತೀನಿ, ಯಾರು ಮಾಡ್ತೀರಾ? ದರ್ಶನ್ ಟಾಸ್ಕ್ ಮಾಡಿದ್ರೆ
ಕೈ ಮುಗ್ದ್ಬಿಟ್ಟು ಟಾಸ್ಕ್ ಯಾರು ಮಾಡ್ತಾರೆ ಅವ್ರಿಗೆ ಚಾಕ್ಲೇಟ್ ಕೊಡಿಸ್ತೀನಿ ಬ್ರೋ. ಏನ್ ಚಾಕ್ಲೇಟು? ಚಾಕ್ಲೇಟ್ ಕೊಡಿಸ್ತೀನಿ. ಏನು ಟಾಸ್ಕ್ ಫಸ್ಟ್ 17 ರ್ಯಾಂಡಮ್ ಪೀಪಲ್ಸ್ನ ಹೋಗಿ ಮಾತಾಡ್ಸ್ಬೇಕು ನೀವು ಒಂದು ಅಟ್ಲೀಸ್ಟ್ ಒಂದು 5 minutes ಆದ್ರೂ. ಹಿಂಗೆಲ್ಲ ಹೇಳ್ಬೇಡ, ಚೆನ್ನಾಗಿರೋ ಹುಡುಗಿನ ಮಾತಾಡ್ಬೇಕಂತ. ಓಕೆ ಹಾಂ ಅಗತ್ಯ ಇರೋ ಕೈಲಿ ಮಾಡಿಸಿದ್ರು. ಎಲ್ಲರಿಗೂ ಅಗತ್ಯ ಐತೆ. ಅವನಿಗೆ ಏಯ್ ಚಾಕ್ಲೇಟ್ ಬೇಕು ಅಂದಲ್ಲ, ಬಾರ ಅಲ್ಲಿ ಟಾಸ್ಕ್ ಕೊಡ್ತೀನಿಲ್ಲ. ಸುಮ್ಮನೆ ಅಷ್ಟು ಬಜೆಟ್ ಇಲ್ಲ ಅಲ್ಲಿ. ₹1 ಚಾಕ್ಲೇಟ್ ಅಂತ ಮುಗಿಸೋಣ ಅನ್ಕೊಂಡಿದ್ದೀನಿ. ಬಿಲ್ಡಪ್ ಕೊಡ್ತಾ ಇದ್ದೀನಿ. ಬಟ್ಟ ಬೇಡವಾ ಚಾಕ್ಲೇಟು? ಚಾಕ್ಲೇಟ್ ಕೊಡಿಸ್ತೀನಿ, ಬಾರ ಇಲ್ಲಿ. ಹಿಂಗೆ ನೀನು ಹೇಳಿ ಚಾಕ್ಲೇಟ್ ಕೊಡಿಸ್ತೀನಿ. ಏಯ್ ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ? ಮಾತಾಡ್ರಿ ನನ್ನ ಮಕ್ಕಳು ಎಲ್ರಿ ಸರಿ ಬರ್ರಿ, ನಾನೇ ನಿಮ್ಗೆ ಎಲ್ಲ ತರ್ಸ್ಕೊಂಡು ಹೋಗ್ತೀನಿ. ಇಲ್ಲ ನಮ್ಗಿಂತ ಬಂದಿದ್ದು ಹಿಂದೆಗಡೆ ಆಂಟಿದ್ರು ಹೋಗ್ತಾರೆ. ಇಷ್ಟು ಕೇವಲವಾಗಿ ಕಾಪಾಡ್ತೀನಿ. ಶಿವಜ್ಜಿ ನೋಡಿ ಈ ವಯಸ್ಸಲ್ಲಿ ಹೆಂಗ್ ಬರ್ತಾವ್ರೆ. ಯಾರು ಹೇಳಿ? ಇವರು ಈ ವಯಸ್ಸಲ್ಲಿ ಹಿಡಿಯಕ್ಕೆ ಅಳ್ತಾವ್ರೆ. ಅಪ್ಪ ಬೆಳಗ್ಗೆ ಟ್ರೆಕ್ಕಿಂಗ್ ಮಾಡಿದ್ರು ಸುಸ್ತಾಗಿ ಯೂಸ್ ಮಾಡ್ಬೇಕಂದ್ರೆ ಏಯ್ ನೋಡ ಆಫೀಸ್ ಬಾಯ್ ಅಂದಿ ತಕೋ ಎಂಟಿ. ನಾನು ಹಾಕಲ್ಲಪ್ಪ. ಹುಷಾರಾಗೋಗ್ರೋ. ಹಾಯ್ಕೊಂಡಿರಾ? ಹೈಕಳ ಪ್ರಶ್ನೆ ಇಲ್ಲ. ಬೇರೆಯವ್ರಿಗೆ ಹುಷಾರು. ಇವ್ರು ಯಾರಪ್ಪ ಹೇಳಿ ಟಾಸ್ಕ್ ಒಬ್ರು ಕಂಪ್ಲೀಟ್ ಮಾಡಕ್ಕೆ ರೆಡಿ ಇಲ್ಲ ಗೈಸ್. ಕೊಡ್ಸೋಣ ಅಂದ್ರೆ ನೋಡ್ರಿ ಹುಡುಗರು ಪಾಪ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೂ ಗೊತ್ತು ಆಮೇಲೆ ಇನ್ನೊಂದು ನಾವು ಕೊಡ್ಸೋಣ ಅಂತ ಅದಕ್ಕೆ ಮಾಡಲ್ಲ. ಅದು ಕರೆಕ್ಟ್ ಮಚ್ಚ. ಅದು ಅವನು ಅಜ್ಜಿ ₹10 ಟಿಕೆಟ್ ಇಸ್ಕೊಂಡವ್ರೆ. ಸೌಂಡ್ ಬರ್ದೇ ಪರವಾಗಿಲ್ಲ ಬದಿಕೊಂಡ್ರು. ಏನ್ ಮಾಡ್ತಿದ್ದೆ? ₹10 ವಾಪಸ್ ಇಸ್ಕೊಳ್ಬೇಕು. ರಿಫಂಡ್ ಐತೆ, ಹಾಕೊಳಂಗಿಲ್ಲ. ನಮ್ಮ ಗೌರ್ಮೆಂಟಿಗೆ ರಿಟರ್ನ್ ಕಂಪ್ಲೇಂಟ್ ಹಾಕೋದು. ಏನು ಮೇಂಟೈನ್ ಮಾಡಿ ಏನು ಅಮೌಂಟ್ ಇಸ್ಕೊತಾ ಇದ್ದೀರಿ, ಏನಕ್ಕೆ ಅಮೌಂಟ್ ಇಸ್ಕೊತಾ ಇದ್ದೀರಾ ಅಂತ ಏನಂತೀರ ಗೈಸ್? ಕಮೆಂಟ್ ಮಾಡಿ. ಇದೇನು ಅಬ್ಬಿ ಫಾಲ್ಸು? ಪರವಾಗಿಲ್ಲ. ₹10 ಹೊರ್ತೈತೆ ಗೈಸ್. ₹10 ಹೊರ್ತೈತೆ ಗೈಸ್. ಆಮೇಲೆ ಹೇಳಿದ ಸ್ಕ್ಯಾಮ್ ಏನು ಅಂತ, ಪಾರ್ಕಿಂಗ್ ಕಾಸು ಬೇರೆ, ಎಂಟ್ರಿ ಫೀಸ್ ಬೇರೆ. ಕೆಲವೊಂದು ಫಾಲ್ಸ್ಗಳಲ್ಲಿ ಅವನಜ್ಜಿ ಏನಿಲ್ವೇ ಇಲ್ಲ. ಇದಕ್ಕಿಂತ ಮಸ್ತಾಗಿರುತ್ತೆ. ನನ್ನ ಮಕ್ಕಳು ನೋಡೋಣ ಬನ್ನಿ, ಒಳಗಡೆ ಹೋಗೋಣ. ಮೇಂಟೆನೆನ್ಸ್ ಹೆಂಗೈತೆ, ಕ್ಲೀನೆಸ್ ಹೆಂಗೈತೆ, ಅವ್ರಿಗೆ ₹10 ಕೊಡೋದು ವರ್ತಿಲ್ವಾ? ಬೆಳಗ್ಗೆ ಅಲ್ಲಿ ಸ್ನಾನ ಮಾಡ್ಕೊಂಡಿದ್ದು ಫಾಲ್ಸ್ಗಿಂತ ಏನೋ ಒಂದು 2 ಪಟ್ಟು ದೊಡ್ಡದಾಯ್ತು ಅಷ್ಟೇ ಗೈಸ್. ತೀರಾ ಏನು ದೊಡ್ಡದೇನಿಲ್ಲ ಇದೇನು. ಅವನ ಅಜ್ಜಿ ಬೇರೆ ಸ್ಟೇಟಿಂದ ಜಾಸ್ತಿ ಬಂದವ್ರೆ. ಎಡ್ಬಿ ಬೇರೆ ಸ್ಟೇಟಿಂದ 10 ಜನ ಬಂದವ್ರೆ. ಏನು ಅಬ್ಬಿ ಫಾಲ್ಸು? ಹಾಂ ಸರಿ. ಏನು ಮತ್ತೆ ಹೊರಡಿಕೆ ಬಿಡೋಣ ₹10 ಇಸ್ಕೊಂಡವ್ರೆ ಗೈಸ್. ನೋಡ್ಕೊಂಬಿಡಿ ಅಬ್ಬಿ ಫಾಲ್ಸು. ಸ್ವಲ್ಪ ನೀರು ಕಡಿಮೆ ಐತೆ, ಬರೋ ಅಂಥವ್ರು ಸ್ವಲ್ಪ ಇವಾಗ ಕಡಿಮೆ ಮಾಡ್ಕೊಳ್ಳಿ. ನೀರು ತುಂಬ ಮೇಲೆ ಬನ್ನಿ. ಮಾನ್ಸೂನ್ ಟೈಮಲ್ಲಿ ಸಕ್ಕದಾಗಿರುತ್ತೆ ನೀರು, ಅವಾಗ ಬರಬೇಕು. ಎಲ್ಲೋ ಐತೆ ಸುತ್ತಮುತ್ತ. ಏನು ಗ್ಲಾಸ್ ಬ್ರಿಡ್ಜ್ ಎಲ್ಲ ಐತೆ. ಕ್ಲೋಸ್ ಮಾಡೋ ಬ್ರೋ. ನಾನು ನೋಡಿದೆ ಬ್ರೋ, ಅಲ್ಲಿ ಕ್ಲೋಸ್ ಮಾಡೋರೆ. ನಾವು ಹಿಂಗೆ ಕಟ್ಟೋದು ಗೊತ್ತಾ ಡೌನಿಗೆ, ಸೊ ಅಲ್ಲೇ ಐತೆ ಗ್ಲಾಸ್ ಬ್ರಿಡ್ಜ್. ಕ್ಲೋಸ್ ಮಾಡೋ ಅಂದರೆ ಹೋಗೋಣ ಅಂತ ಗೈಸ್. ಇವಾಗ
ಎಲ್ಲ ಬಿಟ್ಕಿಟ್ಟೆ ಕಡೆ ಫೋನ್ ಆಮೇಲೆಲ್ಲ ಅಪ್ಪಿ ಹೋಗಿ ಒಳಗೆ ಎತ್ಕೊಂಬರೋದು. ಅಲ್ಲೋಡಲ್ಲಿ ಫೋಟೋ ತೆಗಿತಾರೆ ಯಾರು ಹೇಳು? ಸಪೋರ್ಟ್ ಮಾಡಿದಾರೆ, ಸಪೋರ್ಟ್ ಮಾಡಲಿಲ್ಲ. ದೇವ್ರು ಮಾಡ್ತಾನೆ ಅಣ್ಣ. ಗೈಸ್ ಬೇರೆ ಸ್ಟೇಟಿಂದ ಎವ್ರಿ ಜನ ಬಂದವ್ರು ನಮ್ಮ ಕರ್ನಾಟಕಕ್ಕೆ ಇವಾಗ ಗಬ್ಬಿ ಫಾಲ್ಸ್ನ ವಿಸಿಟ್ ಮಾಡೋಕ್ಕೆ. ಸೊ ನೋಡ್ತಾ ಇರ್ಬೋದು. ಹಂಗಾಗಿನೇ ಇವರೆಲ್ಲಕ್ಕೂ ಪ್ರೈಸ್ ಇಟ್ಬಿಟ್ಟವ್ರೆ ಅನಿಸ್ತೈತೆ ನನಗೇನೋ. ನೋಡ್ರಿ ಕುಸ್ತಿ ಒಂದು ಜನ ಬಂದಿಲ್ಲ ಬೇರೆ ಸ್ಟೇಟಿಂದ, ಹಾಳು ಮಾಡೋಕೆ ಹೋಗ್ಬಿಟ್ಟವ್ರೆ. ಹಂಗಿರುತ್ತಪ್ಪ ಪ್ಲೀಸ್, ಹಂಗೆಲ್ಲ ತಪ್ಪದು, ಹಂಗಿರ್ಬಾರ್ದು. ಈ ಬಾರಲ್ಲ ಆಯ್ತಾ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಬರೋಣ. ನೀನು ಹಂಗಾರು ಮಾಡ್ಬೋದಲ್ಲ, 100 ಪರ್ಸನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಮಚಾ ಹಂಗೆಲ್ಲ ಶಾರ್ಟ್ಕಟ್ಟಲ್ಲಿ ಹೇಳ್ಬಾರ್ದು. ಅವನ ಅಜ್ಜಿ ನಮ್ಮ ವೀಡಿಯೋಸ್ ನೋಡಿ ನಮ್ಮ ಜನನೇ ನಮ್ಗೆ ಸಪೋರ್ಟ್ ಮಾಡಿ ಒಂದಲ್ಲ ಒಂದು ದಿವಸ ನಾವು ಆ ಥರ ಟಾಪಲ್ಲಿ ಬರ್ತೀವಿ ಮಚ್ಚ. ಅವ್ನು ಹೇಳ್ತಾರ ಕಾರು ಸಬ್ಸ್ಕ್ರೈಬ್ ಮಾಡಿ ಟಾಪಲ್ಲಿ ಈಗ ಅವ್ನು ಬಿಡೋಣ, ಹೋಗ ನೀನು ಹೋಗ್ಬಿಡ, ಹೋಗು ಶಿಷ್ಯ, ಹೋಗ್ಬಿಟ್ಟು ಬಿದಾಗ ಅಲ್ಲಿಂದ. ರಾಂಗ್ ಇನ್ಫಾರ್ಮೇಷನ್, ಸಾರಿ. ಆಮೇಲೆ ಯಾಕೆ ಬೇಕು ಗೈಸ್? ಬರೀ ಇವಾಗ ಒಂದು ಸ್ಟ್ಯಾಪ್ ಹಾಕ್ಕೊಂಡು ಸಿಕ್ಕಿದ್ವಿ ಗೈಸ್. ಇವಾಗ ಫೋಟೋಶೂಟ್ ಎಲ್ಲ ಮುಗೀತು. ಸೊ ಇವಾಗ ಬನ್ನಿ ಹೋಗುವ. ನಜಿ ನಮ್ಮ ಹುಡುಗರಲ್ಲಿ ಅವ್ರು ಒಂದು ಗ್ಯಾಂಗ್ ಮಾಡ್ಕೊಂಬಿಡ್ತಾರೆ ಬರ್ರಿ. ಅವ್ರೇನೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾರಂತೆ, ಕರ್ನಾಯ್ತೀನಿ. ಏಯ್ ಏನು ಬ್ಲಾಗ್ ಮಾಡಿದ್ರಲ್ಲ ಮಚ್ಚ? ಫೋಟೋಶೂಟ್ ನೋಡಿ. ಆ್ಯಕ್ಚುಲಿ ಒಂದೇನಂತಂದರೆ ಈ ಅಬ್ಬಿ ಫಾಲ್ಸ್ ಏನಿದೆ, ಸೊ ಈ ಅಬ್ಬಿ ಫಾಲ್ಸ್ ಬಂದು ಸಿಂಗಲ್ಸ್ ಅವ್ರು ಬರಬೇಕು, ದಯವಿಟ್ಟು ಬರಬೇಕು ಗೈಸ್. ಅಲ್ಲಿ ನೋಡಿ ಗೈಸ್, ಎಲ್ಲರೂ ಮುಂದೆ ಬಂದು ಹೊಟ್ಟೆ ಉರಿಸ್ತವ್ರೆ ಅಂದರೆ ನಮ್ಮ ಹುಡುಗರ ಹತ್ರ ಇವ್ರು ಯಾರು ಸಮಸ್ಯೆನೂ ಬೇಡ ಮತ್ತು ಲಾಸ್ಟಿಗೆ ಹೋಗ್ಬಿಟ್ಟಾರ. ಅಲ್ಲಿ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟವ್ರೆ, ಬಟ್ ಅಲ್ಲೂ ಬಿಟ್ಟಿಲ್ಲ. ಏನು ಮಾಡೋಣ ಹೇಳ್ರಿ? ಬರೀ ಎಲ್ಲ ಜೊತೆಗೆ ಹಾಕಿ ಬಂದ್ಬಿಡ್ತಾರೆ, ಹೊಟ್ಟೆ ಉರಿಸ್ತಾರೆ ಎಲ್ಲರಿಗೂ ಹುಡುಗರು ಬಂದ್ಬಿಟ್ಟು. ಪಾಪ ಅವರು ನದಿ ಬೇಜಾರಿಗೆ ಯಾರು ಬೇಡ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟಾರೆ ನೋಡ್ರಿ. ಏನು ಮಾಡೋಕ್ಕಾಗಲ್ಲ ನೋಡಿ. ಅವ್ರು ಬೇರೆ ಅವ್ರು ಯಾರೋ ಪಕ್ಕದಲ್ಲೇ ಹೋಗಿ ಫೋಟೋ ಬೇರೆ ತಗೋತವ್ರೆ. ಬೇಜಾರು ಗುರು ಅವೆಲ್ಲ. ನಮ್ಮಂತ ಸಿಂಗಲ್ಸ್ ಅವ್ರು ಇಂಥ ನನ್ನ ಮಕ್ಕಳು ಹೋಗಿದ್ರು, ಲೋಕರ ಮಕ್ಕಳು ಫ್ರೆಂಡ್ಸ್ಕೊಂಡು ಆಟ ಮುಗಿಸ್ಕೊಬಂದು. ಸೊ ಫಾಲ್ಸ್ ಮುಗಿಸ್ಕೊಂಡು ಹೊರಗಡೆ ಎಕ್ಸಿಟ್ ಆಗಿ, ಸೊ ಇವಾಗ ಆಚೆ ಕಡೆ ಬಂದಾಗ ಒಂದು ಸ್ವಲ್ಪ ವ್ಯೂ ಚೆನ್ನಾಗಿತ್ತು ಅಂತ ಗಾಡಿ ಸೈಡ್ಗೆ ಹಾಕಿ ಹುಡುಗರು ಬಟ್ಟೆ ಚೇಂಜ್ ಮಾಡ್ಕೊಂಡು ಒಂದು 2 ಫೋಟೋ ಶೂಟ್ ಮಾಡ್ಕೊತವ್ರೆ. ಸೊ ಫೋಟೋ ಶೂಟ್ ಮಾಡ್ಕೊಂಡು ಆಮೇಲೆ ಸಕಲೇಶ್ಪುರಕ್ಕೆ ಹೋಗೋಣ ಬನ್ನಿ. ಹೆಂಗೆ ನಮ್ಮ ಹುಡುಗರು ನಾವೆಲ್ಲ ಅಂತಂದರೆ, ಸೊ ಡ್ರೆಸ್ನ ಏನು ಒಂದೇ ಡ್ರೆಸ್ಸಲ್ಲೆಲ್ಲ ಫೋಟೋಸ್ ಹೋಗ್ಬಿಡುತ್ತೆ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು, ಸೊ ಇವಾಗ ಅದೇ ತೋರಿಸೋದಲ್ಲ ಇಲ್ಲಿ ಇದು ಅಂತ. ಸೊ ಇಲ್ಲೇ ಫೋಟೋಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಈ ಕಾಫಿ ಎಸ್ಟೇಟ್ ಬಂದ್ಬಿಟ್ಟು ಹಿಡಿದ್ರು. ಸೊ ಪ್ಲಾಸ್ಟಿಕ್ ಎಲ್ಲ ಎಸಿ ಬಿಡ್ರಪ್ಪ, ನಿಮ್ಮ ಕಂಫರ್ಟಬಲ್ ಎಷ್ಟೊತ್ತಾಗುತ್ತಾರೋ ನೀವು ಎಷ್ಟೊತ್ತಾದ್ರೂ ಫೋಟೋಶೂಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಬೇಜಾರಿಲ್ಲ. ಬಟ್ ಪ್ಲಾಸ್ಟಿಕ್ ಎಸಿ ಬಿಡಿ ಅಂತ ಹೇಳಿದ್ರು. ಸದ್ಯ ಏನು ಬೈದಿಲ್ಲ, ಅದೊಂದು ಖುಷಿ ಆಯಿತು. ಆರಾಮಾಗೆ ಫೋಟೋಶೂಟ್ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿದ್ದಂಥ ಕಾಫಿ ಎಸ್ಟೇಟ್ ಸ್ವಲ್ಪ ಜನಗಳು ಮಾತಾಡ್ತಿದ್ರು, ಬ್ಯಾಂಗ್ಳೂರಿಂದನ ಹಂಗೆ ಹಿಂಗೆ ಅಂತ. ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಇವಾಗ ಒಂದು ರೀಲ್ಸ್ ಶೂಟ್ ಇದೆ, ರೀಲ್ಸ್ ಶೂಟ್ ಮಾಡಿಬಿಟ್ಟು ಹೊಂಡದೆ ಗೈಸ್.